ಮಾರ್ನಿಂಗ್ ಫ್ರೆಂಡ್ಸ್, ನಮ್ಮ ಊರು ಕಡೆ ಒಂದು ರೈಸ್ ಕಡುಬು ಅಂತ ಮಾಡ್ತೀವಿ. ಈ ರೈಸ್ ಕಡುಬು ಹೇಗೆ ಅಂದರೆ ನೋಡಿ, ಇದು ಅಕ್ಕಿ ತರಿ ರೆಡಿಮೇಡು ಸಿಗುತ್ತೆ. ಇಲ್ಲಾಂದರೆ ನೀವು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಣಗಾಕಿ ಈ ಥರ ಮಿಕ್ಸಿಯಲ್ಲಾದರೂ ಮಾಡ್ಬೋದು, ಮತ್ತು ಇಲ್ಲಾಂದರೆ ಮಿಷಿನ್ಗಾದರೂ ಕೊಡ್ಬೋದು. ನೋಡಿ, ಈ ಥರ ಇದು ರೆಡಿಮೇಡು ಪೌಡ್ರ್ ತಂದಿದೆ. ನೋಡಿ, ಈ ಥರ ಇರುತ್ತೆ. ಸಣ್ಣ ರವೆ ಇದೆಯಲ್ಲ, ಅದಕ್ಕಿಂತ ಸ್ವಲ್ಪ ರವೆ ಈ ಥರ ಇರುತ್ತೆ. ಅಕ್ಕಿಯನ್ನು ಚೆನ್ನಾಗಿ ತೊಳೆದು 2 ದಿನ ಒಣಗಾಕಿ ನೀವು ಪೌಡ್ರ್ ಮಾಡ್ಬೋದು ಮಿಕ್ಸಿಯಲ್ಲಿ, ಇಲ್ಲಾಂದರೆ ಮಿಷಿನಿಗೆ ಕೊಡ್ಬೋದು. ನಾನಿದು ರೆಡಿಮೇಡು ನೋಡಿ, ಹಿಂಗಿದೆ ತರಿ, ಈ ಥರ ತರಿ ಇದೆ. ಅದನ್ನು ನೋಡಿ, ಬಿಸಿ ಬಿಸಿ ಕಾಫಿ ರೆಡಿ ಇದೆ. ಇಷ್ಟು ದೊಡ್ಡ ಲೋಟದಲ್ಲಿ ಕಾಫಿ ಕುಡಿಯೋದು ನಾನು ಬೆಳಿಗ್ಗೆ. ಈ ಕಡೆ ನೋಡಿ, ಅದನ್ನು ಇಂಗಿಸ್ಕೊಳ್ಳೋದು ಹೆಂಗೆ ಅಂದರೆ, ಇವಾಗ ನೀವು ರಾಗಿ ಮುದ್ದೆಗೆಲ್ಲ ಇಂಗಿಸ್ಕೊಳ್ತೀರಲ್ಲ, ಅದಕ್ಕೆ ನಿಮಗೆ ಅಂದಾಜು ಒಂದು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿ, ಉಪ್ಪು ಹಾಕಿ, ನೀರು ಕುದಿಯುವಾಗ ಈ ತರಿಯನ್ನು ಹಾಕಿ ಈ ಥರ ಇಂಗಿಸ್ಕೊಳ್ಬೇಕು. ನೋಡಿ, ಹಿಂಗೆ ಈ ಉಂಡೆ ಕಟ್ಟೋಕ್ಕೆ ಈ ಥರ ಇಂಗಿಸ್ಕೊಳ್ಬೇಕು. ನಾನು ಅದನ್ನು ನೀರಿಟ್ಟು ಉಪ್ಪು ಹಾಕಿ ನೀರಿಟ್ಟು ಈ ಥರ ಇಂಗಿಸ್ಕೊಂಡಿದ್ದೀನಿ. ನೀಟಾಗಿ ಇವಾಗ ಬೆಂದಿದೆ ನೋಡಿ. ನೀಟಾಗಿ ಇಷ್ಟು ಗಟ್ಟಿ ಇರಬೇಕು. ಅದು ಉಂಡೆ ಕಟ್ಟಬೇಕಲ್ಲ, ಇಷ್ಟು ಗಟ್ಟಿ ಇರಬೇಕು ಫ್ರೆಂಡ್ಸ್. ನೋಡಿ, ನೀಟಾಗಿ ನೋಡಿ. ಅದು ಇಂಗಿಸೋದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮಾಡೋಕ್ಕಾಗಿಲ್ಲ ಫಸ್ಟ್ ನೀರಿಟ್ಟೆ, ಬಿಸಿನೀರು, ಉಪ್ಪು ಹಾಕಿದೆ. ಆ ತರಿಯನ್ನು ಇದಕ್ಕೆ ಹಾಕಿ ನಾವು ರವೆ ಉಪ್ಪಿಟ್ಟಿಗೆ ಹೆಂಗೆ ತಿರ್ಸ್ತೀವಿ ಹಂಗೆ ಹಾಕ್ಕೊಂಡು ಈ ಥರ ನೀಟಾಗಿ ತಿರ್ಸ್ಕೊಂಡು ಹಿಂಗಿದೆ, ಇಷ್ಟಿದೆ. ಇದು ಬಿಸಿ ಇದೆ. ಇವಾಗ ಬಿಸಿಯಾಗಿಯೇ ಉಂಡೆ ಕಟ್ಟಬೇಕು. ನಾನಿದು ಉಂಡೆ ಕಟ್ಟಿ ಆವಿಯಲ್ಲಿ ಬೇಯಿಸ್ತೀನಿ. ಆಮೇಲೆ ಒಂದು ವಿಡಿಯೋ ಮಾಡ್ತೀನಿ ನೋಡಿ. ಇಷ್ಟು ಮಾತ್ರ ಫಸ್ಟು ಇಷ್ಟು ಪಾಕ ರೆಡಿ ಮಾಡ್ಕೊಳ್ಬೇಕು ಅಕ್ಕಿ ರೈಸ್ ಕಡುಬಿಗೆ. ಬೇರೆಯವ್ರ ಥರ ಕಾಯಿ ಅದು ಇದೆಲ್ಲ ಹಾಕಿ ಮಾಡಲ್ಲ. ನಾವು ಪ್ಲೈನ್ ಇದಕ್ಕೆ ಚಟ್ನಿ ಇಲ್ಲಾಂದರೆ ಸಾರು. ಇವತ್ತು ಕಾಯಿ ಚಟ್ನಿ ಮಾಡ್ತೀನಿ ನೋಡಿ. ಈ ಥರ ಇಷ್ಟ ಆಗಿದೆ, ಚೆನ್ನಾಗಿ ಬೆಂದಿದೆ. ಇದನ್ನ ಉಂಡೆ ಕಟ್ಟಬೇಕು. ಉಪ್ಪು, ನೀರು, ತರಿ ಅಷ್ಟೇ. ಇವಾಗ ಉಂಡೆ ಕಟ್ತೀನಿ ನಾನು ಅದನ್ನ. ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಆವಾಗಲೇ ರೈಸ್ ಕಡುಬು ಮಾಡೋದು ಹೇಗೆ ಅಂತ ಪಾತ್ರೆಯಲ್ಲಿ ಇಂಗಿಸಿ ತೋರಿಸಿದ್ದೆ ನೋಡಿ. ಫುಲ್ಲು ಪಾತ್ರೆ ಆವಾಗಲೇ ಇಂಗಿಸಿದೆ ಅಲ್ವಾ. ಆ ಇಂಗಿಸಿದ ಪಾಕವನ್ನು ನೀಟಾಗಿ ಇವಾಗ ಉಂಡೆ ಮಾಡಿ ಬೇಯಕ್ಕಿಟ್ಟಿದ್ದೀನಿ ನೋಡಿ. ಕೈಯಲ್ಲಿ ತೆಗೆದ್ರೂ ಅಂಟಲ್ಲ ನೋಡಿ. ಇವಾಗೆಲ್ಲ ಇದನ್ನು ಒಂದೇ ಲೆವೆಲ್, ಒಂದೇ ಥರ ಉಂಡೆ ಮಾಡಿದ್ದೀನಿ ನೀಟಾಗಿ. ಆ ಪಾಕವನ್ನು ನಾನು ನೀಟಾಗಿ ನೋಡಿ. ಇವಾಗ ನಾನು ಮುಟ್ತೀನಿ, ಇನ್ನೂ ಬೆಂದಿಲ್ಲ, ಬೇಯಕ್ಕಿಡ್ತಾ ಇರೋದು, ಏನು ಅಂಟಲ್ಲ ನೋಡಿ. ಎಷ್ಟು ಚೆನ್ನಾಗಿ ಇದು. ಇವಾಗ 20 ನಿಮಿಷ ಆವಿಯಲ್ಲಿ ಬೇಯಬೇಕು. ಫುಲ್ಲು ಎಲ್ಲ ಒಂದೇ ಥರ, ಒಂದೇ ಲೆವೆಲ್. ಹೆಂಗೆ ಕಾಣುತ್ತಲ್ಲ, ಒಳ್ಳೆ ಕೋಳಿ ಮೊಟ್ಟೆ ಥರ ಕಾಣಲ್ವಾ, ಎಗ್ ಥರ ಕಾಣಲ್ವಾ ನಿಮಗೆ? ನೋಡಿದ್ರೆ ಎಲ್ಲ ಎಗ್ ಥರ ಕಾಣಲ್ವಾ? ಇದನ್ನ ಎಷ್ಟೋ ಜನ ಈ ಥರ ನನ್ನ ಕೇಳಿದ್ದಾರೆ, ಏನು ಅಷ್ಟೊಂದು ಎಗ್ ಬೇಯಿಸ್ತಾ ಇದ್ದೀರಾ ಅಂತ. ವಾಟ್ಸಪ್ ಸ್ಟೇಟಸ್ ಹಾಕುವಾಗ ನಾನು ಸುಮ್ಮನೆ ಹಿಂಗೆ ಕಡುಬು ಅಂತ ಹಾಕಿದ್ರೆ, ಏನು ಒಳ್ಳೆ ಕೋಳಿ ಮೊಟ್ಟೆ ಎಷ್ಟು ಚೆನ್ನಾಗಿತ್ತು, ಒಂದೇ ಲೆವೆಲ್ ಅಂತ. ಈ ಥರ ನೋಡಿ, ಹಿಂಗೆ ನೀಟಾಗಿ ನಾನು ಇವಾಗ ಉಂಡೆ ಕಟ್ಟಿ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಬೇಯಕ್ಕೆ 20 ನಿಮಿಷ ಇದು ಬೇಯಬೇಕು. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಯಾಕಂದರೆ ಹಿಂಗುವಾಗಲೇ 20 ನಿಮಿಷ ಅಕ್ಕಿ ತರಿಯನ್ನು ನೀರಲ್ಲಿ, ಬಿಸಿನೀರಲ್ಲಿ ಇಂಗಿಸುವಾಗ ಒಂದು 20 ನಿಮಿಷ ಹಿಂಗಿರುತ್ತೆ. ಇವಾಗ ನಾನು ಇದನ್ನ ಕ್ಲೀನಾಗಿ ಒಂದು 20 ನಿಮಿಷ ಬೇಯಿಸ್ತೀನಿ ಫ್ರೆಂಡ್ಸ್. ಇಡ್ಲಿ ಪಾತ್ರೆಯಲ್ಲಿ ನೋಡಿ, ಗ್ಯಾಸ್ ಉರಿತಾ ಇದೆ. 20 ನಿಮಿಷ ಬೇಯೋಷ್ಟರಲ್ಲಿ ನಿಮಗೊಂದು ಅದಕ್ಕೆ ಒಂದು ಕಾಯಿ ಚಟ್ನಿಗೆ ನೋಡಿ, ನಾನು
ಸಿಂಪಲ್ ಆದ ನಮ್ಮ ಊರ ಕಡೆ ಹೆಂಗೆ ಮಾಡ್ತೀವಿ, ಕೊತ್ತಂಬರಿ ಸೊಪ್ಪು ಪುದೀನ ಹಾಕದೆ. ಹಳ್ಳಿ ಕಡೆ ಪುದೀನ ಕೊತ್ತಂಬರಿ ಎಲ್ಲ ಸಿಗೋಲ್ಲ. ಅದಕ್ಕೆ ಒಂದು ಕಡಬುಗೆ ಕಾಯಿ ಚಟ್ನಿಗೆ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಕಡಲೆಕಾಯಿ ಬೀಜ ಚೆನ್ನಾಗಿ ಹುರಿದಿಟ್ಟಿದ್ದೀನಿ. ಅದರ ಸಿಪ್ಪೆ ತೆಗೆದಿಲ್ಲ ನೋಡಿ, ಫುಲ್ಲು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದಿಲ್ಲ, ಸಿಪ್ಪೆ ಸಮೇತ ಹಾಕ್ತೀನಿ, ಏನಾಗಲ್ಲ. ಸಿಪ್ಪೆಯಲ್ಲಿ ವಿಟಮಿನ್ ಇರುತ್ತೆ ನೋಡಿ. ಒಂದೆರಡು ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು, ಇನ್ನು ಬೇರೆ ಏನು ಹಾಕಲ್ಲ. ಅದು ಬೇಯೋಷ್ಟರಲ್ಲಿ ಒಂದು ಕಾಯಿ ಚಟ್ನಿ ರೆಡಿ ಮಾಡ್ತೀನಿ. ಇವಾಗ ಇದನ್ನ ಎಲ್ಲ ಮಿಕ್ಸಿ ರೆಡಿ ಇದೆ, ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ನಾನು ಅದನ್ನು ರುಬ್ಬಿ ಚಟ್ನಿ ರೆಡಿ ಮಾಡ್ತೀನಿ. ರುಬ್ಬಾಗ ಉಪ್ಪು ಹಾಕ್ಕೊಳ್ತೀನಿ. ಅದು ಬೇಯೋಷ್ಟರಲ್ಲಿ ಚಟ್ನಿ ರೆಡಿ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನನ್ನ ಬಿಸಿ ಬಿಸಿ ಕಡುಬು ರೆಡಿಯಾಗಿದೆ ನೋಡಿ. ಈ ಕಡೆ ಚಟ್ನಿನೂ ರೆಡಿ ಇದೆ ನೋಡಿ. ಚಟ್ನಿ ಸಿಂಪಲ್ಲಾದ ಚಟ್ನಿ, ಯಾಕಂದರೆ ಹಳ್ಳಿ ಕಡೆ ಅದು ಇದೆಲ್ಲ ಹಾಕಿ ಮಾಡಿದ. ಆಲ್ಮೋಸ್ಟ್ ನಾವು ಕೂರ್ಗ್ ಮಡಿಕೇರಿ ಕಡೆಯವರು ಸಿಂಪಲ್ಲಾಗಿ ಹೆಲ್ತಿ ಫುಡ್ಡೇ ಮಾಡ್ತೀವಿ ಯಾವಾಗಲೂ ನೋಡಿ. ಇವಾಗ ನಾನು ತೆಗಿತೀನಿ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಹೆಂಗೆ ಕಾಣ್ತಾ ಇದೆಯಲ್ವ, ಸೂಪರಾಗಿ ಕಾಣ್ತಾ ಇದೆಯಲ್ವ. ದಯವಿಟ್ಟು ಫ್ರೆಂಡ್ಸ್, ನಾನು ಯಾರದೇ ವೀಡಿಯೋ ನೋಡಿದ್ರೂ ಫುಲ್ಲು ವೀಡಿಯೋ ಮೌನ ಆದವ್ರದ್ದು ಹೈಪ್ ಕೊಟ್ಟು ಫುಲ್ಲು ನೋಡ್ತೀನಿ. ಮೌನ ಆಗದವ್ರದ್ದು ವೀಡಿಯೋ ನನ್ನ ಮನಸಾಕ್ಷಿಯಾಗಿ ನಾನು ಫುಲ್ಲು ನೋಡ್ತೀನಿ. ನನ್ನ ವೀಡಿಯೋವನ್ನು ನೀವು ಅಷ್ಟೇ ಫುಲ್ಲು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೋಡಿ. ಇವಾಗ ಬಿಸಿ ಬಿಸಿ ರೆಡಿಯಾಗಿದೆ. ಎಷ್ಟು ಬಿಸಿ ಇದೆ ನೋಡಿ, ಫುಲ್ಲು ಬೆಂದಿದೆ. ಬಿಸಿ ಬಿಸಿ ಕಡುಬು, ರೈಸ್ ಕಡುಬು ರೆಡಿ. ಎಲ್ಲರೂ ಫುಲ್ಲು ವೀಡಿಯೋ ನೋಡಿ, ಸ್ಕಿಪ್ ಮಾತ್ರ ಮಾಡಬೇಡಿ. ಯಾಕಂದರೆ ನಾನು ಎಲ್ಲರದ್ದು ವೀಡಿಯೋ ಫುಲ್ಲು ನೋಡ್ತೀನಿ, ಯಾರ್ದು ಸ್ಕಿಪ್ ಮಾಡಲ್ಲ. ಅದರಿಂದ ಹೇಳ್ತಾ ಇದ್ದೀನಿ ನೋಡಿ. ಎಷ್ಟೊಂದು ಕಡುಬು ಮಾಡಿದ್ದೀನಿ. ಒಬ್ರಿಗೊಂದು 5-6 ಬೇಕಾಗುತ್ತೆ. ಬಿಸಿ ಬಿಸಿ ಕಡುಬು, ಈ ಕಡೆ ಚಟ್ನಿ ಎಷ್ಟು ಚೆನ್ನಾಗಿರುತ್ತೆ. ಚಟ್ನಿಗೆ ಒಗ್ಗರಣೆಲ್ಲ ಹಾಕಲ್ಲ ನೋಡಿ ಫ್ರೆಂಡ್ಸ್. ಚಟ್ನಿ ಹಾಕಿದ್ದೀನಿ, ಕಡುಬು ಚಟ್ನಿ. ಬೇಕಾದರೆ ನೀವು ನಾನ್ ವೆಜ್ ತಿಂತೀರಾ ಅಂದರೆ ಚಿಕನ್ ಸಾರು, ಮಟನ್ ಸಾರು ಎಲ್ಲ ಚೆನ್ನಾಗಿರುತ್ತೆ ಈ ಚಟ್ನಿ ಜೊತೆ. ಮತ್ತು ಇದು ಮೊಳಕೆ ಕಾಳು ಸಾರು. ಈ ಕಾಳು ಸಾರು ತರಕಾರಿ ಸಾರಿಗೆಲ್ಲ ಚೆನ್ನಾಗಿರುತ್ತೆ. ಇದು ಮೊಳಕೆ ಕಾಳು ಸಾರು, ರಾತ್ರಿ ಮಾಡಿದ್ದಿತ್ತು ಹೆಸರು ಕಾಳು, ಅದು ಹಾಕ್ಕೊಂಡಿದ್ದೀನಿ. ಇವಾಗ ಬಿಸಿ ಬಿಸಿಯಾದ ಕಡುಬು ಚಟ್ನಿ ರೆಡಿ. ಎಲ್ಲ ನನ್ನ ಫ್ರೆಂಡ್ಸ್ ಯಾರ್ಯಾರು ವೀಡಿಯೋ ನೋಡ್ತೀರಾ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಕಮೆಂಟ್ ಹಾಕಿ, ಇದನ್ನು ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಒಳ್ಳೆ ವೀಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್.